ನಮಸ್ಕಾರ. ಕೈ ಮುಗಿಬೋದಾ? ನಾನು ಕಾಂಗ್ರೆಸ್ನವ್ರನ್ನ ಪರ್ಮಿಷನ್ ಕೇಳ್ಬಿಟ್ಟು ಬಹುಶಃ ಕೈ ಮುಗಿಬೇಕಾಗತ್ತಾ ಅಂತ ಬಹಳ ಜನ ಇವತ್ತು ಅದೇ ಪ್ರಶ್ನೆ ಕೇಳ್ತಾ ಇದ್ದಾರೆ. ನಾನು ಆಕ್ಚುಲಿ ನಮ್ಮ ಸ್ಟುಡಿಯೋಗೆ ಬರುವಾಗ ಕೈ ಮುಗಿದು ಬರ್ತೀನಿ. ನಿಮ್ಗೆಲ್ಲರಿಗೂ ಹೇಳ್ತೀನಿ ನನ್ನ ಮಾತು. ನಮ್ಮ ಸ್ಟುಡಿಯೋಗೆ ಬರುವಾಗ ನಾನು ಹೀಗೆ ಕೈ ಮುಗಿದು ಬರ್ತೀನಿ. ಸಾಮಾನ್ಯವಾಗಿ ಕೈ ಮುಗಿದು ಬಂದು ನಾನು ನಮ್ಮ ಈ ಸ್ಟುಡಿಯೋದಲ್ಲಿರುವ ಗೆಸ್ಟ್ಗಳನ್ನು ಮಾತನಾಡಿಸ್ತೇನೆ. ಶೂಸು ಅನಿವಾರ್ಯವಾಗಿ ಯಾಕೆ ಹಾಕೊಳ್ಬೇಕಾಗತ್ತೆ ಅಂತಂದರೆ ಟು ಬಿ ಸೀನ್ ಆನ್ ಕ್ಯಾಮ್ರಾ ಅಷ್ಟೇ. ಸುಮಾರು ಸಲ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು, ಬೇರೆ ಬೇರೆ ಕಾರ್ಯಕ್ರಮಗಳು ಬಂದಾಗೆಲ್ಲ ನಾನು ಶೂ ತೆಗೆದುಟ್ಟು ಕೂಡ ಬಂದಾಗಿದೆ. ಯಾಕಂದರೆ ನನಗೆ ನಮ್ಮ ಸ್ಟುಡಿಯೋನೇ ದೇಗುಲ, ಇದೇನೇ ಜ್ಞಾನ ದೇಗುಲ, ಇದೇ ದೇವಸ್ಥಾನ ನನಗೆ. ಆದರೆ ಕಾಂಗ್ರೆಸ್ನವ್ರ ಬಗ್ಗೆ ಒಂದು ಚರ್ಚೆ ಶುರುವಾಗಿದೆ ಇವತ್ತು. ಕೈ ಮುಗಿಯೋ ತಪ್ಪ ಅಂತ ಜನ ಪ್ರಶ್ನೆ ಕೇಳಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಹಿಂದೆ ಹಲವು ವರ್ಷಗಳ ಹಿಂದೆ ಸೂಪರ್ ಹಿಟ್ ಸಿನಿಮಾ ಒಂದು ಬಂದಿತ್ತು, ಅದು ಬೇರೆ ಏನೋ ತಪ್ಪ ಅಂತ ಕೇಳಿತ್ತು. ನಾನು ಅದ್ರ ಬಗ್ಗೆ ಇವತ್ತಿಲ್ಲಿ ಕೂತ್ಕೊಂಡು ಚರ್ಚೆ ಮಾಡಲ್ಲ. ಆದ್ರೆ ಕಾಂಗ್ರೆಸ್ನವ್ರನ್ನ ಕೇಳೋಣ, ಸ್ವಾಮಿ ಕೈ ಮುಗಿಯೋ ತಪ್ಪ ಯಾಕೆ? ಹಾಗಾದ್ರೆ ಈ ಚರ್ಚೆ ಇವತ್ತು ನಡೀತಾ ಇದೆ. ಶಾಲೆಗಳಲ್ಲಿ ಜ್ಞಾನ ದೇಗುಲವಿದು, ಕೈ ಮುಗಿದು ಒಳಗೆ ಬಾ ಅನ್ನುವುದನ್ನು ತೆಗೆದು ಹಾಕಿ ಧೈರ್ಯವಾಗಿ ಪ್ರಶ್ನಿಸಬೇಕು ಅಂತ ಬರೆಯಲಾಗಿದೆ. ಇದನ್ನು ವರದಿ ಪ್ರಸಾರ ಮಾಡಿದ ಮೇಲೆ ಕಿತ್ತಾಕ್ಲಾಯ್ತು. ಆಯ್ತು, ವರದಿ ಪ್ರಸಾರ ಮಾಡಿದ ಮೇಲೆ ಧೈರ್ಯವಾಗಿ ಯಾಕೆ ಇಟ್ಕೊಳ್ಳಿಲ್ಲ? ಅವ್ರನ್ನ ಸಮರ್ಥನೆ ಮಾಡ್ಕೊಳ್ಳೋದೇ ಆದ್ರೆ ಆಮೇಲೆ ಇದನ್ನ ಯಾರೋ ಒಬ್ಬ ಅಧಿಕಾರಿ ಮುಂದೆ ಹಾಕ್ಬಿಡ್ದೆ, ಅಧಿಕಾರಿ ಸರಿಗಿಲ್ಲ, ಅವ್ರಂಗ್ ಮಾಡ್ಬಿಟ್ರು, ಇದು ನಮ್ಮ ನಿಲುವಲ್ಲ, ಇದು ಅಧಿಕಾರಿಯ ತೀರ್ಮಾನ. ಸುಮ್ಮನೆ ಅಧಿಕಾರಿ ಮುಖಕ್ಕೆ ಒರೆಸ್ಬಿಡೋದು. ಇನ್ನೊಬ್ರು ಯಾರೋ ತಿಂದ್ಬಿಟ್ಟು, ಯಾರು ಅಂತ ನಾನು ಹೇಳಲ್ಲ, ಯಾರೋ ಇನ್ನೊಬ್ರು ತಿಂದ್ಬಿಟ್ಟು ಅಧಿಕಾರಿಯ ಮುಖಕ್ಕೆ ಅದನ್ನು ಒರೆಸ್ಬಿಡೋದು. ಹಾಗಾದ್ರೆ ಕೈ ಮುಗಿಯೋ ತಪ್ಪ? ಲೆಟ್ಸ್ ಬಿಗಿನ್. ನಾನು ಚಂದನ್ ಶರ್ಮಾ ನಿಮ್ಮ ಜೊತೆಗೆ ಇವತ್ತಿನ ವ್ಯೂ ಪಾಯಿಂಟ್ ನಲ್ಲಿ ಆನ್ ವಿಸ್ತಾರ ನ್ಯೂಸ್. ನನ್ನ LED ಸ್ಕ್ರೀನ್ ಮೇಲೆ ಇವತ್ತು ನೀವು ಗಮನಿಸಬಹುದು ಯಾಕೆ ಕೈ ಮುಗಿಯೋ ತಪ್ಪ ಅನ್ನೋ ಪ್ರಶ್ನೆಯನ್ನ ಕೇಳಲಾಗ್ತಾ ಇದೆ. ಈ ವಿವಾದ ಶುರುವಾಗಿದ್ದು ಎಲ್ಲಿಂದ? ಲೆಟ್ಸ್ ಬಿಗಿನ್ ದಿ ಶೋ ನೌ. ಈಗ ಶುರು ಮಾಡೋಣ. ನೋಡಿ, ಇವರು ವಿವಾದಗಳ ಮೇಲೆ ವಿವಾದಗಳನ್ನು ಹೇಳ್ಕೊಂಡ್ರು. ವಿಧಾನಸೌಧದಲ್ಲಿ ರಂಗೋಲಿ ಅರಿಶಿಣ ಕುಂಕುಮಕ್ಕೆ ನಿರ್ಬಂಧವನ್ನು ಹೇರಿದ್ರು ಫಸ್ಟ್. ಅದು ಯಾಕೆ ವಿವಾದಗಳ ಗೂಡಾಗ್ಬಿಡ್ತು ಈ ಸರ್ಕಾರ ಅಂತ? ಏನ್ ಪ್ರಾಬ್ಲಮ್ ಇವ್ರಿಗೆ? ರಂಗೋಲಿಗೂ ಅರಿಶಿಣಕ್ಕೂ ಕುಂಕುಮಕ್ಕೂ ಏನ್ ಸಮಸ್ಯೆ? ಇವ್ರಿಗೆ ಏನ್ ತೊಂದರೆ ಬಂದು ಕುಂತ್ಕೊಂಡಿರೋದು? ಏನ್ ಪ್ರಾಬ್ಲಮ್ ಸ್ವಾಮಿ? ಈ ಪ್ರಶ್ನೆಯನ್ನ ನೇರವಾಗಿ ಇವತ್ತು ಕೇಳ್ಬೇಕಾ ಕೇಳಬಾರ್ದ? ನಾವು ಕೇಳೋಣ, ನ್ಯೂಟ್ರಲ್ ಆಗಿ ಕೇಳೋಣ, ಕಾಂಗ್ರೆಸ್ನವರಿಗೆ ಅವಕಾಶ ಮಾಡಿಕೊಡೋಣ. ಓಕೆ, ನೆಕ್ಸ್ಟ್ ವಿವಾದ. ಇವರು ಮಂಡ್ಯದಲ್ಲಿ ಹನುಮಧ್ವಜ ತೆರವುಗೊಳಿಸೋ ಮೂಲಕ ಬಹಳ ದೊಡ್ಡ ಮಟ್ಟದಲ್ಲಿ ಮೈ ಮೇಲೆ ಹೇಳ್ಕೊಂಡ್ರು. ಅದು ರಾತ್ರಿ 3 ಗಂಟೆಗೆ, 4 ಗಂಟೆಗೆ, 3:45ಗೆ ಪೊಲೀಸರನ್ನ ಕರೆಯಿಸಿ ದಬ್ಬಾಳಿಕೆಯನ್ನ ನಡೆಸಿ ರಾತ್ರಿ ಹನುಮಧ್ವಜವನ್ನ ಕೆಳಕ್ಕೆ ಇಳಿಸುವ ಮೂಲಕ ವಿವಾದವನ್ನ ಮೈ ಮೇಲೆ ಹೇಳ್ಕೊಂಡ್ರು. ಅದಕ್ಕೆ ಬೇರೆಯದ್ದೇ ಆದಂಥ ಆಯಾಮ ಮುಂದನ್ನು ಕೊಟ್ಟರು. ಹೋಗ್ರೆ ರೇ, ಪೊಲಿಟಿಕಲಿ ಏನ್ ರಿವೆಂಜ್ ತಗೊಳ್ತೀರಾ ಅಂತ ಬಿಜೆಪಿ ವಿರುದ್ಧ ಸಿಟ್ಟು ಮಾಡ್ಕೊಂಡ್ರು. ಆ ಫುಟೇಜ್ ಇಲ್ಲಿ ಗಮನಿಸ್ತಾ ಇದ್ದೀರಿ. ಆಯ್ತು, ಪಾಪ ಏನೋ 3:30 ಗೊತ್ತಾಗ್ಲಿಲ್ಲ, ನಿದ್ಗಣ್ಣಲ್ಲಿತ್ತು ಕಾಂಗ್ರೆಸ್ ಅಂತ ಅನ್ಕೊಳ್ತಾ ಇದ್ದಂಗೆನೇನೆ ಹಿರೇಮಂಗಳೂರು ಕಣ್ಣನ್ ಪಾಪ ಕನ್ನಡದ ಪೂಜಾರಿ ತಸ್ತಿಕ್ಕಣ, ಅದ್ಯಾರೋ ಅಕೌಂಟೆಂಟು ಜಾಸ್ತಿ ಹಾಕ್ಬಿಟ್ಟಿದ್ನಂತೆ. ಕೊಡ್ರಿ ವಾಪಸ್ಸು ತಸ್ತಿಕ್ಕಣ ಅಂತ ಅವರಿಂದ ಇಸ್ಕೊಳ್ಳೋ ಪ್ರಯತ್ನ ಮಾಡಿದ್ರು. ಅಯ್ಯೋ ಅವರು ಜಾಸ್ತಿ ತಗೊಂಡ್ಬಿಟ್ರೆ ಪಾಪ ಅವ್ರದ್ದೇನು ಪ್ರಾಬ್ಲಮ್ಮು? ನಾವು ಯಾವ ಅಧಿಕಾರಿ ಇದ್ದಾರೋ ಆ ಅಧಿಕಾರಿಯನ್ನ ಆಮೇಲೆ ಪ್ರಶ್ನಿಸ್ತೀವಿ ಅಂತಂದ್ರು ರಾಮಲಿಂಗಾರೆಡ್ಡಿ. ವಾಪಸ್ ತಗೊಂಡ್ರೋ ಬಿಟ್ರೋ ನನಗೆ ಗೊತ್ತಿಲ್ಲ, ಆದ್ರೆ ಹಾಕಿದ್ದಂತೂ ಸರ್ಕಾರ. ಹಿರೇಮಂಗಳೂರು ಕಣ್ಣನ್ ಬಂದ್ಬಿಟ್ಟು ನನಗೇನು ಡಬಲ್ ಕೊಡಿ ಅಂತ ಕೇಳಲಿಲ್ಲ, ಅಥವಾ ಕಣ್ಣ ಮುಚ್ಚಾಲೆ ಆಟ ಏನು ಆಡಲಿಲ್ಲ. ಹಾಗಾಗಿ ಯಾಕೋ ಈ ಸರ್ಕಾರ ಒಂದು ಸ್ವಲ್ಪ ಆಂಟಿ ಹಿಂದೂ ಅಂತ ಅನ್ಸ್ಕೊಳ್ತಾ ಇದೆಯಾ ಅನ್ನೋ ಪ್ರಶ್ನೆಯನ್ನ ಹುಟ್ಟಾಕ್ಬಿಡುತ್ತೆ. ಇದು ಪ್ರಶ್ನೆ ಅಷ್ಟೇ, ಇಲ್ಲ ಅಂತಂದ್ರೆ ಕಾಂಗ್ರೆಸ್ನವ್ರು ಉತ್ತರ ಕೊಡ್ಲಿ. ನೆಕ್ಸ್ಟ್ ಮುಂದಕ್ಕೆ ಹೋಗೋಣ.
ಸರ್ಕಾರಿ ವಸತಿ ಶಾಲೆಗಳಲ್ಲಿ ಧಾರ್ಮಿಕ ಹಬ್ಬಗಳಿಗೆ ನಿರ್ಬಂಧ. ಇದೇ ತಗೊಂಬರೋದು. ರಾಜ್ಯದಲ್ಲಿ ಬರ ಇದೆ, ಸಮಸ್ಯೆ ಇದೆ, ನೂರಾರು ನೋವುಗಳಿದೆ, ಪಡಿಪಾಟ್ಲಿದೆ. 2,2 ಸಾವಿರ ಕೊಡ್ತಾ ಇದ್ದಾರೆ ಸರ್ಕಾರ ರೈತರಿಗೆ ಒಂದೊಂದು ಎಕರೆಗೆ. ಅದೇನೋ ಟ್ಯಾಂಕರ್ನಲ್ಲಿ ನೀರು ಹೊಡೆಸ್ತಾರೆ ಹೆಕ್ಟೇರ್ಗಂತೆ, ಏನೋ ಮಾಡ್ತಾರೆ. ಇದರ ನಡುವೆನೆ ಧಾರ್ಮಿಕ ವಸತಿ ಅನ್ನೋದು ಯಾವ ಕಾರಣಕ್ಕೂ ಇರಬಾರ್ದು. ಅದು ಬರೀ ಸರ್ಕಾರಿ ವಸತಿ ಆಗಬೇಕು ಅಂದ್ಬಿಟ್ಟು ಸರಸ್ವತಿ ಹಬ್ಬ ಮಾಡಂಗಿಲ್ಲ, ಗಣೇಶನ ಹಬ್ಬ ಮಾಡಂಗಿಲ್ಲ ಅಂತಂದ್ಬಿಟ್ಟು ನಿರ್ಬಂಧವನ್ನ ಹೇರಿದರು. ಆಮೇಲೆ ಏನ್ ಮಾಡಿದ್ರು? ಸುಪ್ರೀಂನಲ್ಲಿ ಕೇಸ್ ಇರುವಾಗಲೇ ಶಾಲೆಗಳಲ್ಲಿ ಹಿಜಾಬ್ಗೆ ಅವಕಾಶ ಮಾಡಿಕೊಟ್ರು. ಯಾಕೆ ಸ್ವಾಮಿ? ಘನ ಸರ್ವೋಚ್ಚ ನ್ಯಾಯಾಲಯದ ಬಗ್ಗೆ ತಮಗಿರುವ ಗೌರವ ಅಷ್ಟಕ್ಕಷ್ಟೇ ಆಗೋಯ್ತಾ? ಈ ಪ್ರಶ್ನೆಯನ್ನ ರಾಜ್ಯದ ಜನ ಕೇಳೋದಕ್ಕೆ ಶುರು ಮಾಡಿಕೊಂಡ್ರು. ಅಂಡ್ ಅಪ್ ನೆಕ್ಸ್ಟ್ ಇವಾಗ ಏನಾಗಿದೆ? ಜ್ಞಾನ ದೇಗುಲಗಳಲ್ಲಿ ಕೈ ಮುಗಿಯೋದೇ ತಪ್ಪು ಅಂತ ಇದೆ ಸರ್ಕಾರ. ಬಾಡ್ಬಿಡಿ, ಅದ್ದದ್ದ ಉದ್ದುದ್ದ ಬಿಟ್ಬಿಡ್ತೀನಿ ನಾನು ಕೆಳಗೆ. ಕೈ ಯಾಕೆ ಮುಗಿಬೇಕು? ನಾನು ಹಿಂಗೆ ಕೈ ಕಟ್ಕೊಂಡ್ಬಿಡ್ತೀನಿ. ಜ್ಞಾನ ದೇಗುಲ, ಈ ದೇಗುಲಕ್ಕೆ ಒಂದು ಏನೋ ಕಲ್ಪನೆ, ಏನೋ ಅರ್ಥ ತಗೊಂಬಂದಂಗೆ ಕಾಣಿಸ್ತಾ ಇದೆ. ಸೊ ಜ್ಞಾನ ದೇಗುಲಲ್ಲಿ ಕೈ ಮುಗಿಯೋದೇ ತಪ್ಪು ಅಂತ ಸರ್ಕಾರ ಹೇಳ್ಬಿಟ್ಟು ವರದಿ ಬಂದ ನಂತರದಲ್ಲಿ ಆ ಘೋಷವಾಕ್ಯವನ್ನ ಬದಲಾವಣೆ ಮಾಡಲಾಗಿದೆ. ತಾವೆಲ್ಲಿ ಗಮನಿಸಬಹುದು. ಸೊ ನಾನು ನನ್ನ LED ಪರದೆಯಲ್ಲಿ ತೋರಿಸ್ತೇನೆ. ಮುಂಚೆ ಏನಿತ್ತು, ಇವಾಗ ಏನಾಗಿದೆ. ಕೈ ಮುಗಿಬೇಡ್ರಪ್ಪ, ಯಾರೂನು ಎದುರು ಸಿಕ್ಕಿದ್ರು ಹಿಂಗೆ ಅನ್ಬೇಡ್ರಪ್ಪ, ತಪ್ಪು ಅಪ್ಪ, ಅಯ್ಯೋಯ್ಯಪ್ಪ, ನಾನಂತೂ ಹಿಂಗೆ ಅನ್ನಲ್ಲಪ್ಪ, ಇನ್ನಲ್ಲಿ ಭಾಳ ಭಯ ಆಗ್ತದೆ ನನಗೆ. ನೋಡಿ, ಮುಂಚೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಮುದ್ದೇಬಿಹಾಳ ಗಾಳಪೂಜಿ 586124 ವಿಜಯಪುರ ಜಿಲ್ಲೆಯಲ್ಲಿ ಹಿಂಗಿತ್ತು. ಜ್ಞಾನ ದೇಗುಲವಿದು, ಧೈರ್ಯವಾಗಿ ಪ್ರಶ್ನಿಸಿ ಅಂತ ಚೇಂಜ್ ಮಾಡಿಬಿಟ್ರು. ಗೊತ್ತಾಯ್ತಾ? ಇಲ್ಲಿ ಆಕ್ಚುಲಿ ಜ್ಞಾನ ದೇಗುಲವಿದು, ಕೈ ಮುಗಿದು ಒಳಗೆ ಬನ್ನಿ ಅಂತ ಆಮೇಲೆ ಅದನ್ನ ಬದಲಾಯಿಸಿದ್ರು. ನಾನೊಂದು ಕೆಲಸ ಮಾಡ್ತೀನಿ, ಈ ಸರ್ಕಾರನ, ಈ ಗೌರ್ಮೆಂಟ್ನ ಹಲವು ಆಯಾಮಗಳಲ್ಲಿ ಪ್ರಶ್ನಿಸುವ ವ್ಯವಸ್ಥೆಯನ್ನು ಮಾಡೋಣ. ಐ ವಿಲ್ ಬಿ ಅನ್ಬಯಾಸ್ಡ್, ಬಟ್ ಐ ವುಡ್ ಲೈಕ್ ಟು ನೋ ಫ್ರಮ್ ದೆಮ್ ವಾಟ್ ಈಸ್ ದೇರ್ ಸ್ಟ್ಯಾಂಡ್. ಮಾತಾಡ್ತಿದ್ರೆ ಕೋಮುವಾದಿ ಅನ್ಬೋದು. ಕುವೆಂಪುರವ್ರನ್ನ ಎಷ್ಟು ಓದ್ಕೊಂಡಿದ್ದೀರಿ ಅಂತ ಕೇಳ್ಬೋದು ನನ್ನನ್ನು. ಇವಾಗ ನಾನು ಎಷ್ಟು ಓದ್ಕೊಂಡಿದ್ದೀನಿ ಅಂತ ನಾನು ನಟರಾಜ್ ಗೌಡ್ರಿಗೆ ಖಂಡಿತ ಹೇಳ್ತೀನಿ, ನನಗೇನು ತೊಂದರೆ ಇಲ್ಲ, ನಾನು ಖಂಡಿತ ಹೇಳ್ತೀನಿ. ರಾಮಾಯಣ ದರ್ಶನಂ ಅಂತ ಶ್ರೇಷ್ಠ ಕೃತಿಯಿಂದ ಹಿಡಿದು, ರಾಮನನ್ನ ಅವರು ಔದಾರ್ಯ ನಿಧಿ ಅಂತ ಕರೆದದಿಂದ ಹಿಡಿದು ಏನೇನೆಲ್ಲ ಬರೆದಿದ್ರು ನಮ್ಮ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದಂಥ ಕುವೆಂಪುರವರು ಮತ್ತು ಅವರೇ ಕೊಟ್ಟಂಥ ಜ್ಞಾನ ದೇಗುಲವಿದು, ಕೈ ಮುಗಿದು ಒಳಗೆ ಬಾ ಅಂತನ್ನೋದು. ಆಮೇಲೆ ಇನ್ನೊಂದು ಹೇಳ್ತಾರೆ ಕಾಂಗ್ರೆಸ್ನವರು, 100 ದೇವರುಗಳನ್ನು ನೂಕಾಚೆ ದೂರ, ಭಾರತಾಂಬೆಯೇ ದೇವರು, ಪೂಜಿಸೋಣ ಬಾರ, ಪ್ರೀತಿಸೋಣ ಬಾರ ಅಂತ ಹೇಳೋದನ್ನ ಅಲ್ಲೂ ಕೂಡ ಭಾರತಾಂಬೆಯನ್ನ ದೇವರು ಅಂತಾನೆ ಕರೀತಾರೆ. ಗೊತ್ತಾಯ್ತಾ? ಅದನ್ನೇ ನಾನು ಹೇಳ್ತಾ ಇರೋದು ಬುದ್ಧಿ. ಕುವೆಂಪುರವರು ಭಾರತಾಂಬೆಯೇ ದೇವರು ಅಂತ, ದೇವರು ಅನ್ನೋದನ್ನು ಒಪ್ಕೊಳ್ಳೋದಿಲ್ಲ. ಆದ್ರೆ 100 ದೇವರುಗಳನ್ನು ನೂಕಾಚೆ ದೂರ ಅನ್ನೋದನ್ನು ಮಾತ್ರ ಸೆಲೆಕ್ಟಿವ್ ಆಗಿ ಕಾಂಗ್ರೆಸ್ನವ್ರು ತಗೊಳ್ತಾರೆ. ಹಾಗಾಗಿ ಲೆಟ್ಸ್ ಬಿಗಿನ್ ದಿ ಡಿಬೇಟ್ ಟುಡೇ. 5 ಜನ ಗೆಸ್ಟ್ಗಳು ಚರ್ಚೆಯಲ್ಲಿ ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಈ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ತೇನೆ. ಲೆಟ್ ಮೀ ಸಿ ವಾಟ್ ಈಸ್ ದೇರ್ ವ್ಯೂ ಪಾಯಿಂಟ್ ಆನ್ ದಿಸ್. 5 ಜನ ಚರ್ಚೆಯಲ್ಲಿ ಫಟಾಫಟ್ ಶ್ರೀನಿವಾಸ್, ಹಿಂದೂ ಪರ ಮುಖಂಡರು, ನಮಸ್ಕಾರ. ಶಶಿಕುಮಾರ್, ಕ್ಯಾಂಪ್ಸ್ನ ಸೆಕ್ರೆಟರಿ ಅಧ್ಯಕ್ಷರು. ನಟರಾಜ್ ಗೌಡ್ರು, ಕಾಂಗ್ರೆಸ್ ಪಕ್ಷದ ವಕ್ತಾರರು. ಅಶ್ವಿನ್ ಕುಮಾರ್, JDSನ ವಕ್ತಾರರು. ಅಶೋಕ್ ಗೌಡ್ರು, BJPಯ ವಕ್ತಾರರು. ನನಗೆ ಬಹಳ ಇಂಟ್ರೆಸ್ಟಿಂಗ್ ಅಂದ್ರೆ ಎಲ್ಲಿಂದ ಶುರು ಮಾಡಲಿ ಅಂತ ಶುರು. ಕಾಂಗ್ರೆಸ್ ಇಂದಾನೆ ಕೇಳ್ಬೇಕಾ? ಎಲ್ಲದಕ್ಕೂ ಉತ್ತರ ಕೊಡಬೇಕು. ಅಲ್ಲಿಂದಾನೆ ತಾನೇ ಕೇಳಿದ್ರು ಜನಕ್ಕಾದ್ರೆ ನೀವು ತುಂಬಾ ಚೆನ್ನಾಗಿ ವಿಶ್ಲೇಷಿಸಿದ್ರಿ. ಏನಕ್ಕೆ ಈ ರೀತಿ ತಪ್ಪು ಮಾಡ್ತಿದ್ರ ಅಂತ ಹೇಳ್ಬೋದು. ಪಕ್ಷಾತೀತವಾಗಿ ಮಾತಾಡೋಣ ಅಂತ. ಪಕ್ಷಾತೀತವಾಗಿ ಮಾತಾಡೋಣ. ಓಕೆ, ಆರ್ ವಿ ರೆಡಿ? ಓಕೆ, ಲೆಟ್ಸ್ ಬಿಗಿನ್ ದಿ ಶೋ ನೌ. ಲೆಟ್ಸ್ ಸ್ಟಾರ್ಟ್ ಫ್ರಮ್ ನಟರಾಜ್ ಗೌಡ್ರು. ಎಸ್,
ಗೌಡ್ರೆ ನಮಸ್ಕಾರ. ನಮಸ್ಕಾರ. ಈಗ ಚಂದ್ರನ್ ಶರ್ಮಾ ಅವರು ನಮಸ್ಕಾರ. ತಮ್ಮ ಧೈರ್ಯವಾಗಿ ಕೇಳ್ತಿರೋ ತಾವು, ನಾವು ಕೂಡ ಧೈರ್ಯವಾಗಿ ಹಂಗೆ ಹೇಳ್ತೀವಿ, ಅದೇ ಇರಬೇಕು. ಏನಾಗಿದೆ ಅಂದರೆ, ಒಂದು ಚರ್ಚೆ, ಒಂದು ಸೋಷಿಯಲ್ ಮೀಡಿಯಾ ವಾಟ್ಸಪ್ ಗ್ರೂಪ್ನಲ್ಲಿ ಅಥವಾ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಒಂದು ಚರ್ಚೆ, ಟೀಚರ್ಸ್ಗಳದ್ದು ಮತ್ತು ನಮ್ಮ ಸರ್ಕಾರದ ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳದ್ದು ಒಂದು ಚರ್ಚೆ. ಇದನ್ನು ಇಂಪ್ರೂವೈಸ್ ಮಾಡಿ, ಕುವೆಂಪುರವರ ಈ ಹೇಳಿಕೆ ಇದೆಯಲ್ಲ, ಜ್ಞಾನ ದೇಗುಲದ ಕೈ ಮುಗಿದು ಬನ್ನಿ ಅಂತ, ಇದನ್ನು ಇಂಪ್ರೂವೈಸ್ ಮಾಡಿ ಇನ್ನೂ ಏನಾದರೂ ಸೇರಿಸ್ಬೋದಾ? ಒಂದು ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವವನ್ನು ಮೂಡಿಸ್ಬೇಕು, ಅವಳ ವೈಚಾರಿಕತೆಯನ್ನು ಮೂಡಿಸ್ಬೇಕು ಅಂತ ಹೇಳಿ ಚರ್ಚೆ ಆದಾಗ, ಇಲ್ಲ ಉಪಯೋಗಿಸ್ಬೋದು, ಇಲ್ಲ ಇದು ಕುವೆಂಪುರವರಿಗೆ ಏನಾದ್ರು ಅವರ ಆಶಯಕ್ಕೆ ಏನಾದ್ರು ಧಕ್ಕೆ ಆಗುತ್ತಾ ಅವರ ಮಾತಿಗೆ? ಇಲ್ಲ, ಖಂಡಿತ ಆಗೋದಿಲ್ಲ. ಯಾಕಂದರೆ ಕುವೆಂಪುರವರ ವೈಚಾರಿಕ ಕ್ರಾಂತಿನಲ್ಲಿ ಇದನ್ನೇ ಹೇಳೋದು, ಪ್ರಶ್ನಿಸಬೇಕು, ಆಸ್ಕ್ ಕ್ವೆಶ್ಚನ್ಸ್ ಅಂತ. ಸೊ ಹಂಗಾಗಿ ಅದನ್ನು ಉಪಯೋಗಿಸೋದು ತಪ್ಪಾಗಲ್ಲ ಅಂತ ಹೇಳಿ ಚರ್ಚೆ ಅಷ್ಟೇ ಬಿಟ್ಟರೆ, ಸರ್ಕಾರದ ಯಾವ ಸುತ್ತೋಲೆ ಆಗಲಿ, ಸರ್ಕಾರದಿಂದ ಅಧಿಕೃತವಾದ ಯಾವುದೋ ಹೊರಡಿಸಿಲ್ಲ, ಫರ್ಮಾನು ಹೊರಡಿಸಿಲ್ಲ. ಆದಾಗಿ ಕೂಡ ಕೆಲವು ಟೀಚರ್ಗಳು ವಾಲಂಟಿಯರ್ ಆಗಿ ಅವರು ಹಾಕ್ಕೊಂಡಿದ್ದಾರೆ, ಅದು ತೆಗೆದು ಇದು ಹಾಕಿದ್ದಾರೆ, ಇದು ತಪ್ಪು ಅದು ಸರಿ, ಎರಡೂ ಏನಿಲ್ಲ, ಎರಡೂ ಸರಿನೇ. ಅದು ಸರಿನೇ, ಕೈ ಮುಗಿದು ಒಳಗೆ ಬನ್ನಿ ಅಂತ ಕುವೆಂಪುರವರು ಆ ಕಾಲದಲ್ಲಿ, ಯಾಕಂದ್ರೆ ಶೂದ್ರರಿಗೆ ಯಾವಾಗ ವಿದ್ಯಾಭ್ಯಾಸದಿರಲಿಲ್ಲ, ಮಕ್ಕಳು ಯಾವಾಗ ಶಾಲೆಗೆ ಹೋಗ್ತಾ ಇರಲಿಲ್ಲ. ನೀವು ಮಾತಾಡಿ. ಕುವೆಂಪುರವರು ವೈಚಾರಿಕ ವಿಚಾರ ಕ್ರಾಂತಿಗೆ ಆಹ್ವಾನವನ್ನ ತಾವು ಓದಿದ್ರೆ ತಾವು ನನ್ನನ್ನು ತಡೆಯಲ್ಲ, ನಾನು ಮಾತಾಡಕ್ ಬಿಡ್ಬೇಕು ತಾವು. ಆ ನಂತರ ಕುವೆಂಪುರವರ ವೈಚಾರಿಕ ಮಿನಿಟ್ಸ್ ಟೈಮ್ ಇದೆ. 1974ರಲ್ಲಿ ಬೆಂಗಳೂರಿನ ವಿಶ್ವವಿದ್ಯಾಲಯದ 10ನೇ ಘಟಕೋತ್ಸವದಲ್ಲಿ ಕುವೆಂಪುರವರು ವಿಚಾರ ಕ್ರಾಂತಿಗೆ ಆಹ್ವಾನದಲ್ಲಿ ಚರ್ಚೆಯಲ್ಲಿ ಮಾಡಿದಾಗಲೂ ಇದೇ ಮಾತನಾಡೋದು, ಪ್ರಶ್ನಿಸಿ ಅಂತ. ಅಂದ್ರೆ ಯಾವುದೇ ಕಂದಾಚಾರ, ಮೌಢ್ಯ ಅಥವಾ ಅಸಮಾನತೆ, ಅದನ್ನೆಲ್ಲ ನಾವು ಪ್ರಶ್ನಿಸಬೇಕು, ಮಕ್ಕಳು ವಿಕಸಿತರಾಗಬೇಕು ಅಂತ ಅವರು ಕುವೆಂಪುರವ್ರ ಕರೆ. ಹಂಗೆ ಅದಕ್ಕೆ ಅನುಗುಣವಾಗಿ ಇದಿದೆ. ಆದರೂ ಕೂಡ ಅದನ್ನು ತೆಗೆದು ಇದು ಹಾಕ್ಬೇಕಾಗಿರೋದು ಅದರ ಅಗತ್ಯ ಇರಲಿಲ್ಲ. ಎರಡನ್ನೂ ಹಾಕಿದ್ರು ಚೆನ್ನಾಗಿತ್ತು, ಇನ್ನೂ ಸ್ವಾಗತ ಮಾಡ್ಬೋದಾಗಿತ್ತು. ತೆಗ್ದಿರೋದು ಅದು ಅಪರಾಧ ಅಂತಲೂ ಹೇಳಕ್ಕೆ ಸಾಧ್ಯ ಆಗಲ್ಲ. ಯಾಕಂದ್ರೆ ಎರಡಕ್ಕೂ ಮೀನಿಂಗ್ ಇದೆ. ಯಾಕಂದ್ರೆ ಯಾವಾಗ ಶೂದ್ರರಿಗೆ ಎಜುಕೇಶನ್, ಸಾವಿರಾರು ವರ್ಷದ ಎಜುಕೇಶನ್ ಕೊಟ್ಟಿರಲಿಲ್ಲ, ದಲಿತರಿಗೆ, ಹಿಂದುಳಿದ ವರ್ಗದವರಿಗೆ ಎಜುಕೇಶನ್ ಕೊಟ್ಟಿರಲಿಲ್ಲ. ಅವ್ರಿಗೆ ನಮಗೆ ಸ್ವತಂತ್ರ ಬಂದ ಮೇಲೆ ಎಲ್ಲರಿಗೂ ಎಜುಕೇಶನ್ ಆಗ್ತಾ ಇರಬೇಕಾದ್ರೆ ಶೂದ್ರರ ಮಕ್ಕಳು ಹೊರಗುಳಿಬಾರದು, ಇದೇ ಜ್ಞಾನ ದೇಗುಲ ಬನ್ನಿ ಅಂತ ಹೇಳಿ ಕುವೆಂಪುರವರು ವಿಜ್ಞಾನದ ದೀವಿಗೆಯನ್ನು ಹಿಡಿದು ಬನ್ನಿ ಅಂತ ಕುವೆಂಪುರವರು ಕರೆ ಕೊಡ್ತಾರೆ. ಆ ಕರೆಗೆ ಅನುಗುಣವಾಗಿ ವೈಚಾರಿಕ ಕ್ರಾಂತಿ ಪ್ರಕಾರ ದೇವಸ್ಥಾನ ಅಂದ್ರೆ ಏನು ಗೌಡ್ರೆ? ನನಗೂ ನಿಮ್ಗೂ ಒಂದ್ 5 ನಿಮಿಷ ಚರ್ಚೆ ಆಗ್ಲಿ. ದೇವಸ್ಥಾನ ಎಲ್ಲ ಬಿಟ್ಬಿಡೋಣ ಈಗ. ಗೌಡ್ರೆ ಯಾರು ಮಾತಾಡ್ಬೇಡಿ ದಯವಿಟ್ಟು. 4 ಈಗ ನನಗೆ ನಾನು ವಡಪಟ್ ಶ್ರೀನಿವಾಸ್ ಅವರೇ, ತಾವು ಕೂಡ ನಾನು ಸಾಧು ಸಂತನೂ ಅಲ್ಲ, ದೇವಸ್ಥಾನ ಚರ್ಚೆ ಬೇಡ ಇಲ್ಲಿ. ಗೌಡ್ರೆ ಕೈಲಾಸ ನಂಬ್ಕೊಂಡಿರೋ ಜ್ಞಾನ ದೇಗುಲ ಅಂದ್ರೆ ಏನು ನೋಡಿ? ಜ್ಞಾನ ದೇಗುಲ ಅಂದ್ರೆ ಒಂದು, ಈಗ ಜ್ಞಾನ ದೇಗುಲ ಗೌಡ್ರೆ, ಜ್ಞಾನ ದೇಗುಲ ಅಂದ್ರೆ ಏನಂದ್ರೆ, ಈಗ ಯಾವ ಶೂದ್ರರಿಗೆ ಧಾರ್ಮಿಕ ಆಚರಣೆಗೆ ಅವಕಾಶವಿರಲಿಲ್ಲ, ಯಾವ ಶೂದ್ರರಿಗೆ ದೇವಸ್ಥಾನಗಳಿಗೆ ಅವಕಾಶವಿರಲಿಲ್ಲ, ಯಾವ ಶೂದ್ರ ದೇವಸ್ಥಾನಗಳಿಲ್ಲ, ಯಾವ ಶೂದ್ರರು ಧಾರ್ಮಿಕ ಆಚರಣೆಗಳು ಮಾಡ್ತಿರಲಿಲ್ಲ, ಯಾವ ಶೂದ್ರರಿಗೆ ಅಕ್ಷರ, ವಿಜ್ಞಾನ, ಇವ್ರಿಗೆ ಏನೂ ಇರಲಿಲ್ಲ, ಈಗ ನಿಮಗೆ 45 ಮಿನಿಟ್ಸ್ ಟೈಮ್ ಇದೆ. ನನಗೆ ಗೌಡ್ರೆ ಪ್ಲೀಸ್ ದಯಮಾಡಿ, it's between me and him. ನಾನೀಗ ಅದು ಮುಂದುವರಿಸ್ತೀನಿ. It's between me and him. ಅದಕ್ಕೆ it's between me and ಯಾರು ಮಾತಾಡಬೇಡಿ ಪ್ಲೀಸ್. ಜ್ಞಾನ ದೇಗುಲ ನಿಜವಾದ ದೇಗುಲ ನಿಮ್ಮ ಪ್ರಕಾರ ನೋಡಿ. ನಾನು ದೇವಸ್ಥಾನ ಅಂದ್ರೆ ಏನಂತ, ನಾನು ಪುರೋಹಿತನೂ ಅಲ್ಲ, ಅದ್ರ ಬಗ್ಗೆ ಮಾತಾಡಕ್ ನನಗಿದಿಲ್ಲ. ಬಟ್ ನಾನು ಪ್ರಾಬ್ಲಮ್ ಇದು. ಕೇಳಿಸ್ಕೊಳ್ಳಿ, ದೇಗುಲ ಅಂದ್ರೆ ಏನು ಕೇಳಿಸ್ಕೊಳ್ರಿ. ದೇಗುಲ ಅಂದ್ರೆ ಏನು ನೋಡಿ? ಕಾಯಕವೇ ಕೈಲಾಸ ಅದು ನಂಬ್ಕೊಂಡ್ರವ್ ನಾನು. ದೇಗುಲ ಅಂದ್ರೆ ಕಾಯಕವೇ ಕೈಲಾಸ ನಂಬ್ಕೊಂಡ್ರವ್ ನಾನು. ಮಾಡ್ತೀನಿ, ಅದೇ ದೇವರು. ಕೆಲಸದಲ್ಲೇ ದೇವರು ನಾನು. ನೇಗಿಲ ದೇಗಿಲ ಮೇಲೆ ನಿಂತಿದೆ ಧರ್ಮ. ನೇಗಿಲ ಮೇಲೆ ನಿಂತಿದೆ ಧರ್ಮ. ಕೆಲಸ ಅಂತ ವಿಧಾನಸೌಧದ ಮುಂದೆ ಬರ್ಕೊಂಡಿದ್ದೀರಲ್ಲ, ಅವ್ರಿಗೆ ಸರ್ಕಾರಿ ಕೆಲಸ ನಾಳೆ MLC ಆಗೋರು, MLA ಆಗೋರು, ಈಗ ಚಂದ್ರಶರ್ಮ MLA-ಗಳನ್ನ ದೇವಸ್ಥಾನ ದೇವರು ಪ್ರಶ್ನೆ ಆಯ್ತು. ಈಗ ನನ್ನ ದೇಗುಲ ಅಂದ್ರೆ ಏನು? ನಿಮ್ಮ 4 ನಿಮಿಷದ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಇಲ್ವಲ್ಲ? ಆಯ್ತು, ನಿಮ್ಗೆ ಬಹಳ ಭೇದವಿಗಳು. ನನಗೆ ಕೇಳಿಸ್ಕೊಳ್ಳಿ, ನನ್ನ ದೇಗುಲ ಅಂದ್ರೆ ಏನು ಕೇಳ್ರಿ. ಕೆಲಸದಲ್ಲಿ ಕಾಯಕವೇ ಕೈಲಾಸ ಅದು ನಂಬಿರೋ ನಾನು. ಗೌಡ್ರ ದೇಗುಲ ಅಂದ್ರೆ ನೇಗಿಲ ಕುಲದ ಅಡಗಿದೆ ಕರ್ಮ, ನೇಗಿಲ ಮೇಲೆ ನಿಂತಿದ್ದ ಧರ್ಮ. ನೀವೇನ್ರಿ ನಿಮ್ ಇಷ್ಟ ಬಂದಿದೆ, ನಿಮ್ಮ ಪರ್ಫೆಕ್ಷನ್ ನನಗೇನಾಗಬೇಕಾಗಿದೆ? ನೀವ್ ಹೇಳಿದ್ರಿ ಗೌಡ್ರೆ ಈ ಸ್ಟುಡಿಯೋನೇ ದೇವಾಲಯದಲ್ಲಿ ನಿಮ್ಗೆ. ನನಗೆ ಅದೇ ನನ್ನ ಕೆಲಸವೇ ಕಸುಬೇ ನನಗೆ ದೇವರು. ನೀವೇನು ಪ್ರಶ್ನೆ ಮಾಡ್ತಾ ಇದ್ದೀರಿ? ಗೌಡ್ರೆ, ನನ್ನ ಮಾತೇ ನನಗ್ ದೇವ್ರು. ಕರೆಕ್ಟ್. ನನ್ನ ಮಾತೆ ನನಗ್ ದೇವ್ರು. ನನ್ನ ಕೈಯಲ್ಲಿರೋ ರಿಮೋಟೇ ನನಗ್ ದೇವ್ರು. ನಿಮ್ಮ ಈ ಇಡೀ ಜಾಗವೇ ನನಗ್ ದೇವಾಲಯ. ನಿಮ್ ಪ್ರಕಾರ ದೇವ್ರು ಅಂದ್ರೆ ಜನಪ್ರತಿನಿಧಿಗಳಿಗೂ ಅಷ್ಟೇನೆ ಪ್ರಕಾರ ದೇವ್ರು ಸಂವಿಧಾನವೇ ಧರ್ಮ.
ಸಂವಿಧಾನವೇ ಧರ್ಮಗ್ರಂಥ, ಆ ವಿಧಾನಸೌಧನೇ ದೇವಾಲಯ. ದೇವರು ಅಂದ್ರೆ ಬರೀ ಮೂರ್ತಿಗೆ ನೀವು ಅದನ್ನ ಪ್ರಿಸ್ಕ್ರೈಬ್ ಚರ್ಚೆಯನ್ನ ಬೇರೆ ನೀವು ಚರ್ಚೆಯನ್ನ ಬೇರೆ ಅಂತಂದ್ರೆ ಚಂದನ್ ಶರ್ಮಾ ಅವರೇ ನಿಮ್ಮ ಚರ್ಚೆಯನ್ನ ನಿಮ್ಮ ಅಜೆಂಡಾವನ್ನ ಇಲ್ಲ ನೀವು ಸಂಕುಚಿತ ಮನೋಭಾವದಲ್ಲಿ ಮಾತಾಡಬಾರ್ದು. ನಾನು ದೇವರು ಇಲ್ಲಿ ದೇವರು ದೇವಾಲಯ ಚರ್ಚೆ ಮಾಡಕ್ ಬಂದಿಲ್ಲ. ನಾವು ಇಲ್ಲಿ ದೇವರು ದೇವಾಲಯ ಚರ್ಚೆ ಮಾಡಕ್ ಬಂದಿಲ್ಲ. ಚಂದನ್ ಅವರೇ ಶಶಿಕುಮಾರ್ ಇಲ್ಲ ನೀವು ನನ್ನ ಗುರುಗಳು ಯಾರು ಗೊತ್ತಾ? ನೀವು ತಪ್ಪು ದಾರಿ ನನ್ನ ಗುರುಗಳು ಯಾರು ಗೊತ್ತಾ? ತಪ್ಪುದಾಗಿ ನನ್ನ ಗುರುಗಳು ಯಾರು ಗೊತ್ತಾ? ದೇವರು ದೇವಸ್ಥಾನ ಚರ್ಚೆ ಮಾಡಕ್ ಬಂದಿಲ್ಲ. ನಾವು ನನ್ನ ಗುರುಗಳು ಯಾರು ಗೊತ್ತಾ? ನನಗೆ ಅದರ ಅಗತ್ಯ ಇಲ್ಲ. ಶಾಲೆ ಯಾವ್ದು ಗೊತ್ತಾ? ಅಗತ್ಯ ಇಲ್ಲ. ನಾನು ಸರ್ಕಾರಿ ಶಾಲೆ, ನಾನು 2 ಸರ್ಕಾರಿ ಶಾಲೆ ಅದು ಕೇಳ್ತಿದ್ದು ನ್ಯಾಷನಲ್ ಹೈಸ್ಕೂಲ್ ಬಸವನಗುಡಿ. ನನ್ನ ಗುರುಗಳು ಎಚ್ ನರಸಿಂಹಯ್ಯ. ಏನ್ ಗೊತ್ತಾ? ನಾನು 2 ಸರ್ಕಾರಿ ಶಾಲೆ ನನಗೆ ಹೇಳ್ಕೊಟ್ಟಿದ್ದೇನ್ ಗೊತ್ತಾ? ಎಸ್ ನರಸಿಂಹಯ್ಯನವರು ಪ್ರಶ್ನಿಸದೆ ಒಪ್ಪಬೇಡಿ ಅಂತ. ಹಾಗಂದ್ಬಿಟ್ಟು ಅವ್ರ ಶಾಲೆಗೆ ಪ್ರಶ್ನಿಸದೆ ಒಪ್ಪಬೇಡ, ನೀನು ಇದನ್ನ ಧೈರ್ಯವಾಗಿ ಪ್ರಶ್ನಿಸ್ಕೊಂಡ್ ಬರಲಿಲ್ಲ. ನಹಿಜ್ಞಾನೇನ ಸದೃಶಂ ಅಂತ ಬರೆದ್ರು. ನನ್ನ ದೇವಸ್ಥಾನ ಸದೃಶಂ ನಿಮ್ಗೆ ಯಾವ್ದು ಅರ್ಥ ಆಗಲ್ಲ. ಇದು ಅರ್ಥ ಆಗಲ್ಲ. ನೀವು ತಪ್ಪಿಸ್ತಿರೋದು ನಾನಲ್ಲ. ನಾನು ಫಸ್ಟ್ ಅಂಡ್ ಫಾರ್ಮೋಸ್ಟ್ ಕೇಳ್ತಿರೋದು ದೇವಸ್ಥಾನ ಅಂದ್ರೆ ಏನು? ಸರ್ಕಾರಿ ಶಾಲೆಗಳ ನಿಜವಾದ ದೇವಸ್ಥಾನ ಏನ್ ತಪ್ಪು? ಖಾಸಗಿ ಶಾಲೆನೂ ದೇವಸ್ಥಾನ. ನಾನು ಸರ್ಕಾರಿ ಶಾಲೆ ಓದ್ತಾ ಇರೋದು ನಾನು ಹೇಳ್ತಾ ಇದ್ದೀನಿ. ನನಗೆ ಎಲ್ಲಾ ಶಾಲೆ ದೇವಸ್ಥಾನ. ಶಶಿಕುಮಾರ್ ನಾನೊಬ್ಬ ಶಿಕ್ಷಣ ಒಂದ್ ನಿಮಿಷ ಹೇಳಿ. ನೀವು ಈ ಟ್ಯುಟೋರಿಯಲ್ ಕ್ಲಾಸ್ಗಳನ್ನ ನಡೆಸ್ತೀರಿ ಅಲ್ವಾ? ಇಫ್ ಐ ಆಮ್ ನಾಟ್ ರಾಂಗ್. ಇಲ್ಲ, ಟ್ಯುಟೋರಿಯಲ್ ಅಲ್ಲ ಅದು. ಏನದು? ಐಟಿ ಕನ್ನಡ ಪ್ರಾಧ್ಯಾಪಕರು ಇಂಗ್ಲಿಷ್ ಕಲ್ಸ್ಕೊಡ್ತಾರೆ. ಸಾಫ್ಟ್ವೇರ್ ಟ್ರೈನಿಂಗ್. ಒಂದ್ ನಿಮಿಷ, ಏನ್ ಟ್ರೈನಿಂಗ್? ಐಟಿ ಹೇಳ್ರಿ. ಐಟಿ ಶಾಲೆ, ಒಂದ್ ರೀತಿ ಶಾಲೆ. ಹೌದು, ದೇವಸ್ಥಾನ ಅಲ್ವಾ ಅದು? ದೇವಸ್ಥಾನ ಒಳ್ಳೇದೇ. ಕೈ ಮುಗಿದು ಒಳಗೋಗಲ್ವಾ? ಕೈ ಏನ್ ಮುಗಿಬೇಕಾಗಿಲ್ಲ. ಅವ್ರು ಬಂದು ಅವ್ರು ಕಲ್ತ ಕೆಲಸ ರೆಗ್ಯುಲರ್ ಆಗಿ ಬಂದ್ರೆ ಮುಗಿದ್ರೆ ತಪ್ಪ, ಡಿಸಿಪ್ಲಿನ್ ಇಟ್ಕೊಂಡು ಬಂದ್ರೆ, ಶಿಸ್ತಾಗಿ ಬಂದ್ರೆ, ಚೆನ್ನಾಗಿ ಕಲ್ತ್ರೆ ಅದೇ ನೋಡ್ರಿ. ಕೈ ಮುಗಿದ ತಪ್ಪಂತಿಲ್ಲ. ಕೈ ಮುಗಿದ ತಪ್ಪಂತ ಯಾರು ಸ್ಪಷ್ಟವಾಗಿದ್ರು. ಕೈ ಮುಗಿಯೋದ್ರಿಂದ ತಪ್ಪಲ್ಲ ಅಂತ ಅವರು ಒಪ್ಪಿಕೊಂಡ್ರು. ಅದರಲ್ಲಿ ಯಾವುದೇ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.